तत्सत्परब्रह्मणे नमः। ॐ परमात्मने नमः। श्री गुरु शंभुलिंग शंभुलिंगाय नमः। ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬೆಲಕೇರಿ ಬೇವೂರು ಮಾತಾಡಕತ್ತೀನಿ. ನೋಡ್ತಾ ಇದ್ದೀರಿ, ಒಂದು ವಾರದಿಂದ ಬೇರೆ ಬೇರೆಯವರೆಲ್ಲ ಬರ್ತಾರೆ, ಬೇರೊಂದು ರೀತಿಯಲ್ಲಿ ಮಾತಾಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ರೀತಿಯಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಇರೋದೆಲ್ಲದು ಒಂದೇ ಟಾಪಿಕ್, ವಿಷಯ ಅದೇ, ಮಾತಾಡಿದ್ದು ಕೂಡ ಅದೇ. ಆದ್ರೆ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಬದಲಾವಣೆ ಆಗಿದ್ದಾರೆ. ಎಲ್ಲವನ್ನು ಮುಚ್ಚಿಡೋಕ್ಕಾಗಂಗಿಲ್ಲ, ಪ್ರತಿಯೊಂದನ್ನು ಬಿಚ್ಚಿಡೋಕ್ಕಾಗಂಗಿಲ್ಲ. ಕೆಲವೊಂದನ್ನು ಹೇಳಬೇಕು ಅಂತೈತಿ, ಕೆಲವೊಂದನ್ನು ಹೇಳಬಾರ್ದು ಅಂತೈತಿ. ಕೆಲವೊಂದನ್ನು ಹೇಳಬೇಕು, ಕೆಲವ್ರ ಮುಂದೆ ಮಾತ್ರ ಹೇಳಬೇಕು. ಕೆಲವೊಂದು ವಿಷಯಗಳನ್ನು ಕೆಲವೊಬ್ಬರಿಂದ ಮುಚ್ಚಿಡಬೇಕು. ಅದರಲ್ಲೂ ಮಾಧ್ಯಮದವರ ಎದುರಿಗೆ ಎಲ್ಲನೂ ಮುಚ್ಚಿಡಬೇಕು ಅಂತ ಅನಿಸುತ್ತೆ. ನಮ್ಮ ಟಾಪಿಕ್ ಏನಿತ್ತು ಅಂದರೆ, ರಾಜ್ಯ ಮಟ್ಟದ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳಲ್ಲಿನ ಸಮಸ್ಯೆ, ನ್ಯೂನ್ಯತೆ ಮತ್ತು ಪರಿಹಾರ ಕಾಣದ ಪ್ರಶ್ನೆಗಳು ಅಂತ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕವು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಕೆಲವೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದೀವಿ, ಆಚರಣೆಗೆ ಬಂದಿಲ್ಲ. ಮೊದಲನೇ ಸಾರಿ ಒಬ್ಬರು ನೀವು ಹೇಳಿರ್ತಕ್ಕಂಥದ್ದನ್ನೆಲ್ಲ ನಾವು ಆಚರಣೆ ಮಾಡ್ತೀವಿ. ಟೋಟಲಿ ಒಂದು ಹೊಸ ಅಲೆ ಬಂದೈತಿ ಅಂದಮೇಲೆ ಹೊಸದೊಂದನ್ನು ನಾವು ನಿರ್ಮಾಣ ಮಾಡೋಣ, ಹೊಸ ಆಚರಣೆಗಳನ್ನು ತರೋಣ ಅಂತಕ್ಕಂಥ ಮಾತನ್ನು ಮಾತಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಒಂದು ಲೆಕ್ಕದಲ್ಲಿ ಮಾಧ್ಯಮದವರು ನಿರ್ಣಾಯಕರನ್ನು ಟಾರ್ಗೆಟ್ ಮಾಡಿದ್ದಾರೆ, ನಿರ್ಣಾಯಕರನ್ನೇ ಗುರಿಯಾಗಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕೆಲವು ನಿರ್ಣಾಯಕರಿಗೆ ಅನಿಸೈತಿ. ಆದರೆ ಯಾವುದೇ ರೀತಿ ಕಲಾವಿದರಿಗೆ ಅನಿಸಿಲ್ಲ. ಇದು ಬದಲಾಗಬೇಕು, ಇದು ಬದಲಾಗಬೇಕು ಅಂತ ಇದ್ರು. ಆ ಬದಲಾವಣೆ ಮಾಡಬೇಕು ಅಂತಾನೆ ಇವಾಗ ಬಂದಿದ್ದೀವಿ. ಬದಲಾಗಲಿ ಅಂತಕ್ಕಂಥದ್ದು ಎಲ್ಲ ಕಲಾವಿದರ ಅಭಿಪ್ರಾಯ. ಕೆಲವೊಂದು ನಿರ್ಣಾಯಕರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಬದಲಾವಣೆ ಮಾಡೋನು ಅಂತಾರೆ. ಅದನ್ನೇನು ವಿಚಾರ ಮಾಡ್ತಾ ಇದ್ದೀವಿ. ಈಗ ಯಾವೊಬ್ಬ ಚಿತ್ರನಟ ಅದಾನ ಅಂತಂದ್ರೆ ಅವನಿಗೆ ನಾನು ಆಸ್ಕರ್ ಪ್ರಶಸ್ತಿ ತಗೋಬೇಕು ಅಂತ ಆಸೆ. ಅದು ಪ್ರಶಸ್ತಿಗಳಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಈ ಗುಬ್ಬಿ ವೀರನ ಪ್ರಶಸ್ತಿ, ರಂಗನಟಿಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯರತ್ನ ಪ್ರಶಸ್ತಿ ತಗೋಬೇಕು ಅನ್ನೋದು ನಮ್ಮ ರಂಗಭೂಮಿ ಕಲಾವಿದರ ಆಸೆ. ಇನ್ನು ವಾಡಿ ಮುಲ್ಲಾನ್ ಹೆಸರಿನಿಂದ ತಗೋಬೇಕು ಅಂತಕ್ಕಂಥದ್ದು ಆ ಗೀಗಿ ಪದಗಳವರ ಆಸೆ. ಆದರೆ ಕೈವಲ್ಯ ಪದ್ಧತಿ ಅಂತ ಹುಡುಕಿದಾಗ ನಾವು ಹುಬ್ಬಳ್ಳಿ ಸಿದ್ಧಾರೂಢರ ಮಠದಲ್ಲಿ ಒಂದು ಪ್ರಶಸ್ತಿ ತಗೊಂಡ್ರೆ ನಾವು ಪಾವನ ಅಂತಕ್ಕಂಥದ್ದು ಬಹುತೇಕ ಕಲಾವಿದರಲ್ಲಿ ಅದು ಆಸೆ ಅದ. ಯಾವ ಪ್ರಶಸ್ತಿ ಬರುತ್ತೆ ಇಲ್ಲ ಲೆಕ್ಕಕ್ಕಿಲ್ಲ, ಆದರೆ ಹುಬ್ಬಳ್ಳಿ ಸಿದ್ಧಾರೂಢರ ಮಠದಲ್ಲಿ ನಾವು ಪ್ರಶಸ್ತಿ ತಗೋಬೇಕು ಅಂತ ಅದೊಂದು ದೊಡ್ಡ ಆಸೆ. ಅದು
ದೊಡ್ಡ ವೇದಿಕೆ ಕೂಡ. ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಮಠದಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ಸ್ಪರ್ಧೆಗೆ ಇವರೇ ನಿರ್ಣಾಯಕರಾಗಿರ್ತಾರೆ. ಅಜಿತ್ ಗುರೂಜಿಗಳಿದ್ದಾರೆ, ವಿಜಯ ಅಣ್ಣ ಗೋಕಾಕ್ ಅವರಿದ್ದಾರೆ, ಶಿವಾಜಿ ಅಣ್ಣ ಜಾಧವ್ ಅವರಿದ್ದಾರೆ. ಇವರೇ ನಿರ್ಣಾಯಕರಾಗಿರ್ತಾರೆ. ಇದುವರೆಗೂ 3 ಜನ ಸಂದರ್ಶನ ಕೊಟ್ಟಾರಂದ್ರೆ 3 ಬೇರೆ ಬೇರೆ ದಿನಗಳಲ್ಲಿ ಕೊಟ್ಟಾರೆ. ಇದು ಒಟ್ಟಿಗೆ 3 ಜನ ಒಟ್ಟಿಗೆ ಸೇರಿಕೊಂಡು ಮಾತಾಡ್ತಕ್ಕಂಥದ್ದು ಇದು ಮೊದಲನೇದ್ದು. ಪ್ಲಸ್ ಈ ಒಂದು ಟಾಪಿಕ್ನಲ್ಲಿ ಮಾಡ್ತಕ್ಕಂಥ ವಿಡಿಯೋಗಳು ಕೂಡ ಬಹುಶಃ ಕೊನೆಯದು ಅಂತ ಅನ್ಕೊತೀನಿ. ಯಾಕಂದರೆ ಸಿದ್ಧಾರೂಢರ ಮಠದ ಪ್ರಶಸ್ತಿನೇ ದೊಡ್ಡದು ಅಂದಮೇಲೆ ಸಿದ್ಧಾರೂಢರ ಮಠದ ನಿರ್ಣಾಯಕರು ಅವರೇ ಫೈನಲ್ಲು. ಆ ಒಂದು ವಿಚಾರವಾಗಿ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ. ಮೊದಲನೇ ಸಾರಿ ಅಜಿತ್ ಗುರುಗಳನ್ನ ಮಾತಾಡ್ತಾನೆ. ನಮಸ್ಕಾರ ಗುರುಗಳ. ನಮಸ್ಕಾರ. ಭಜನಿ ಮತ್ತು ಭಜನ, ಭಜನಿ ಅನ್ನುವಂಥ ಒಂದು ಶಬ್ದನೂ ಐತಿ, ಭಜನ ಅಂತಕ್ಕಂಥದ್ದು ಒಂದು ಶಬ್ದ ಐತಿ. ಎರಡೂ ಶಬ್ದಗಳು ಒಂದೇನ ಬೇರೆ ಬೇರೆನಾ? ಗ್ರಾಮ್ಯ ಭಾಷೆಯಲ್ಲಿ ಭಜನೆ ಅಂತಾರೆ. ಹಾಂ. ಆದರೆ ಭಜನೆ ಅಂತಕ್ಕಂಥದ್ದು ಭಜ್ಯ ಧಾತುವಿನಿಂದ ಉತ್ಪತ್ತಿ ಆದದ್ದು ಭಜನೆ. ಹಾಂ. ಭಜ್ ಅಂದರೆ ತಿಳ್ಕೊಳ್ಳೋದಕ್ಕಾಗಿ ಮಾಡೋದಕ್ಕೆ ಭಜನೆ ಅಂತ ಅಂತಾರೆ. ತಿಳ್ಕೊಳ್ಳೋದು ಮಾಡೋದು ಭಜನೆ. ಹೌದು. ನಾಮಸ್ಮರಣೆ ಅಂದರೆ ತಿಳ್ಕೊಳ್ಬೇಕು. ಭಜನೆ ಹಾಡೋದು ಅಂದರೆ ತಿಳ್ಕೊಂಡು ಹಾಡಬೇಕು. ಅದಕ್ಕೆ ಭಜನೆ. ಭಜ್ಯ ಧಾತುವಿನಿಂದ ಉತ್ಪತ್ತಿ ಆದದ್ದು ಭಜನೆ. ತಿಳ್ಕೊಂಡು ಹಾಡಬೇಕು ಅಂತ ನೀವು ಅಂದ್ರಿ. ತಿಳ್ಕೊಂಡು ಹಾಡ್ತಕ್ಕಂಥವ್ರು ಯಾರ್ಯಾರು ಅದಾರ? ಒಂದಿಬ್ರು ಹೆಸರು ಹೇಳ್ರಲ್ಲ. ನಾವು ಮೊದಲು ಸಿದ್ಧಗಿರಪ್ಪ ಅವರು ಹಾಡಿರು. ಹಾಂ. ಮೊದಲಕಂಡೆ ಸಿದ್ಧಗಿರಪ್ಪ ಅವರು, ಹುಲ್ಯಾಳ ಮಾದೇವಪ್ಪನವರು ಹಾಡಿರು. ಬಿಟ್ಟರೆ ಈ ಸದ್ಯಕ್ಕೆ ತಿಳ್ಕೊಂಡು ಹಾಡ್ತಕ್ಕಂಥ ಕಲಾವಿದರು ಯಾರದಾರ? ಅವ್ರಿ ತಿಳ್ಕೊಂಡು ಹಾಡಿದ್ರು ಅನ್ನೋಕ್ಕಿಂತ ಮೊದಲು ಯಥಾಮತಿಗೆ ಅವ್ರು ಎಷ್ಟು ತಿಳಿದೈತೆ ಅಷ್ಟು ಹಾಡ್ಯಾರ ಅವ್ರಿ. ಪರಿಪೂರ್ಣವಾಗಿ ತಿಳ್ಕೊಂಡು ಹಾಡಿದವ್ರು ಅಂದ್ರೆ ನಮ್ಮ ಸಿದ್ಧಗಿರಪ್ಪರು, ಮಾದೇವಪ್ಪರು. ಅಂದ್ರೆ ಯಾರನ್ನ ಅಲ್ಲಗಳದ ಮಾತಾಡಕ್ಕೆ ಬರಂಗಿಲ್ಲ. ಎಲ್ಲರೂ ಅಂದ್ರೆ ಅವ್ರವ್ರಿಗೆ ಯಥಾಮತಿಗೆ ಹೆಂಗದ್ರಿ, ತನ್ನ ದೋಷಗಳು ತನಗೆ ಗೊತ್ತಾಗಲ್ಲ. ಅದಕ್ಕಾಗಿ ಅವ್ರಿಗೆ ಎಷ್ಟು ತಿಳಿದೈತೆ ಅಷ್ಟು ಹಾಡಿದಾರು. ಪರಿಪೂರ್ಣ ತಿಳ್ಕೊಂಡು ಹಾಡಿದವ್ರು ಅಂದ್ರೆ ಮಾದೇವಪ್ಪನವರು ಮತ್ತು ಸಿದ್ಧಗಿರಪ್ಪನವರು ಹಾಡ್ಯಾರ. ಈ ಭಜನೆ ಹುಟ್ಟಿದ್ದು ಯಾವಾಗಿನಿಂದ? ಈ ಭಜನೆ ಹುಟ್ಟಿದ್ದು ಯಾವಾಗಿನಿಂದ ತಮಗೊಂದು ಕಲ್ಪನೆಯಲ್ಲಿ ಅಥವಾ ಓದಿದ ಪ್ರಕಾರ, ತಿಳ್ಕೊಂಡ ಪ್ರಕಾರ ಯಾವಾಗಿನಿಂದ ಐತೆ ಇದು? ನಮಗೆ ಮೂಲತಃ ಸಿದ್ಧಾರೂಢರು ಯಾವತ್ತು ಜನನ ಆಯ್ತು, ಸಿದ್ಧಾರೂಢರಿಂದ ಈ ಕಡೆ ಭಜನೆ ನಮಗೆ ಗೊತ್ತು. ಮೊದಲು ಹರಿ ಭಜನೆ ಅದು ಮಾಡ್ತಿದ್ರು. ಕೈವಲ್ಯ ಪದ್ಧತಿ ಯಾಕಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯನ್ನು ಬರೆದ್ರಿ. ಬರೆದ ನಂತರ ಅದು ಪ್ರಚಲಿತ ಆಗಲಿಲ್ಲ. ನಿಜಗುಣರು 2ನೇ ಅವತಾರ ಸಿದ್ಧಾರೂಢರು. ಯಾವಾಗ ಸಿದ್ಧಾರೂಢರು ಬಂದರು ಅವಾಗ ಕೈವಲ್ಯ ಪದ್ಧತಿ ಭಜನೆ ಮೊದಲು ಇದ್ದಿರ್ಬೇಕು. ಭಜನೆ ಯಾವ್ರೆ ಹರಿ ಭಜನೆ ಅದು ಇದ್ದಿರಬೇಕು. ಕೈವಲ್ಯ ಪದ್ಧತಿ ಭಜನೆ ಉತ್ಪತ್ತಿ ಆದದ್ದು ಸಿದ್ಧಾರೂಢರಿಂದನೇ ಆಯ್ತು. ಮಾತನ್ನ ಹರಿ ಭಜನೆ ಅಂದ್ರೆ ಯಾವುದು? ಹರಿ ಅಂದ್ರೆ ವಿಷ್ಣು ಪರಮಾತ್ಮನ ಕುರಿತು ಹಾಡ್ತಕ್ಕಂಥ ಭಜನೆಗಳಿಗೆ ಹರಿ ಭಜನೆ ಅಂತ. ವಿಷ್ಣು ಮತ್ತು ಪರಮಾತ್ಮನನ್ನು ವಿಷ್ಣು ಪರಮಾತ್ಮ ಕೃಷ್ಣನ ಕುರಿತು ಹಾಡ್ತಕ್ಕಂಥ ಭಜನೆ. ಇದು ಕೈವಲ್ಯ ಯಾರನ್ನ ಕುರಿತು ಹಾಡ್ತಕ್ಕಂಥದ್ದು? ಕೈವಲ್ಯ ಅಂದ್ರೆ ಶಿವನನ್ನು ಕುರಿತು ಹಾಡ್ತಿರ್ತೈತಿ. ಶಿವನ ಕೂಡ ಆದ್ರೂ ಕೈವಲ್ಯ ಅಂದ್ರೆ ಮೋಕ್ಷ ಪದ್ಧತಿ, ಮೋಕ್ಷದ ಪದ್ಧತಿ. ಅಲ್ಲಿ ಏನು ಹೇಳ್ತಾರೆ ಅಂದರೆ ಅಲ್ಲಿ ಮುಖ್ಯವಾಗಿದ್ರೆ ಅಂದ್ರೆ ನಮ್ಮ ಯಥಾರೂಪ ತಿಳಿಸಲುವಾಗಿ ಕೈವಲ್ಯ ಪದ್ಧತಿಯನ್ನು ಬರೆದರು. ಯಾರನ್ನ ಕುರಿತು ಅನ್ನೋಕ್ಕಿಂತನೂ ತನ್ನ ಸ್ವರೂಪ ಜ್ಞಾನ ಮಾಡಿಕೊಡುವಾಗಿ ಸಲುವಾಗಿ ನಿಜಗೊಂಡ್ರು ಅಂದರೆ 25 ಭಾಗನ ಮಾಡ್ತಾರೆ ಅವರು. ಅದು ಶಿವಕಾರುಣ್ಯ ಸ್ಥಳಕ್ಕೆ 1, ಜೀವ ಸಂಬೋಧನಾ ಸ್ಥಳ 1, ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 3, ನೀತಿ ಕ್ರಿಯಾಚಾರ್ಯ, ಯೋಗ ಪ್ರತಿಪಾದನ ಸ್ಥಳ 5 ಮಾಡಿ, ಜ್ಞಾನ ಪ್ರತಿಪಾದನಕ್ಕೆ 16 ಭಾಗನ ಮಾಡಿ, ಅನುಬಂಧ ಚತುಷ್ಣೇಯ, ಸದ್ರೂಪು ಚಿದ್ರೂಪು, ಆನಂದ, ನಿತ್ಯ ಪರಿಪೂರ್ಣ, ಹೌದಲ್ರಿ, ಗುರುವಿನ ಉಪಕಾರ ಸ್ಮರಣೆ, ಪ್ರಾರಬ್ಧ ಕರ್ಮ, ಹೌದ್ರಿ, ಹಿಂಗೂ 16 ಭಾಗನ ಮಾಡಿ ಟೋಟಲ್ 25 ಭಾಗ ಮಾಡ್ತಾರೆ. ಶಿವಕಾರುಣ್ಯ ಸ್ಥಳದ ಒಂದು ಪದ್ಯವನ್ನ, ಯಾವ್ದಾದ್ರು ಒಂದು ಪದ್ಯವನ್ನ ಒಂದು ನುಡಿ ಹಾಡ್ಕೊಂಡು ಮುಂದೆ ಮಾತಾಡೋಣ. ಒಂದು ನುಡಿ ಹಾಡ್ಕೊಂಡ್ ಬರೋದು ಶಿವಕಾರುಣ್ಯದ್ರಿ. ಇಲ್ಲಿ ಶಿವನ ಕರುಣೆ ಪಡಿಬೇಕಾಗಿತ್ತಂದ್ರೆ ರೀ ಇಲ್ಲೊಂದು ಮಾತು ಹೇಳಿದ್ರೆ ಒಂದೊಂದು ಪದ್ಯ ಹೇಳ್ತಾವ. ಈಗ ಇರ್ಲಿ ಹಂಗೆ ನಂಗೆ ಬರ್ಸಾಕ ಬರೋಣ್ರಲ್ಲ ಶ್ರುತಿ ಇಟ್ಟು ಹಾಡ್ಬೋದ್ರಿ. ಇಲ್ಲ ನಾ ಬರ್ತಂತ ತೋಳ್ಬೇಕಾರ ಮುಂದೆ ನನಗೊಂದು ಕೊಡ್ರಿ. ನಡೀತೈತಲ್ಲ, ನೀವು ಹಾಡ್ರಪ್ಪ, ನಾ ಇಲ್ಲ ಹಾರ್ಮೋನಿಯಂ ಸಾಥ್ ಮಾಡ್ತಾನೆ. ಓಕೆ, ಭಾಗ 1 ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹಾಡು ನಂದು ಒಂದು ನಿಮಿಷ ಮತ್ತೆ ಒಂದು ಹಾಡನ್ನು ಹಾಡುವ ಮುಖಾಂತರ ಮತ್ತೆ ಭಾಗ 2 ಮುಂದುವರಿಸ್ತೀವಿ. ನಮಸ್ಕಾರ.